ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಸ್ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಜುಕೇಷನ್ ಚಾನಲ್ ಇದ್ದು ಇದಕ್ಕೆಲ್ಲರಿಗೂ ಕೂಡ ಸ್ವಾಗತ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರು, ಖಂಡಿತ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸ್ಗಳು ನಮ್ಮ ಒಂದು ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡ್ತಾ ಬನ್ನಿ. ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಒಳಗೆ ತಿಳಿಸ್ರಿ. ಆನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಿಮ್ಗೆ ಹಲವಾರು ಮಾಹಿತಿ ದೊರಕಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಮಾಹಿತಿನ ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ, ನಾವಿವಾಗ ಉತ್ತರ ಭಾರತದ ಪ್ರಾಚೀನ ಅರಸು ಮನೆತನಗಳು ಅಥವಾ ರಾಜವಂಶಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮುಂದುವರೆದಂತೆ ರಜಪೂತರದ್ದು ನೋಡ್ತಾ ಇದ್ವಿ. ರಜಪೂತರ ಮನೆತನಗಳಲ್ಲಿ ಎಷ್ಟೆಲ್ಲ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ರಜಪೂತ ಮನೆತನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಾರತದ ಇತಿಹಾಸದಲ್ಲಿ ಅನೇಕ ರಜಪೂತ ಮನೆತನಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ವು. ನೋಡ್ರಿ, ನಮ್ಮ ಭಾರತದ ಇತಿಹಾಸದೊಳಗೆ ನಾವು ರಜಪೂತ ಮನೆತನಗಳ ಬಗ್ಗೆ ತಿಳ್ಕೊಳ್ತೀವಿ. ಅದ್ರಾಗೂ ಕೂಡ ಈ ಒಂದು ರಜಪೂತ ಮನೆತನ ಏನಿರುತ್ತಾ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುತ್ತೆ. ಅವುಗಳ ಪೈಕಿ ಈ ರಾಜಮನೆತನದೊಳಗೆ ನಿಮಗೆ ಗೂರ್ಜರ ಪ್ರತಿಹಾರರು ಅಂತಕ್ಕಂಥ ಮನೆತನ ಸಿಗುತ್ತೆ. ಆ್ಯಂಡ್ ಪಾಲರು ಅಂತಕ್ಕಂಥವ್ರು, ಚೌಹಾಣರು ಮತ್ತು ಗುಹಿಲರು ಅಂತ ಹೇಳ್ತೀವಿ. ಈ 4 ಮನೆತನಗಳು ಎದರಲ್ಲಿ ಬರುತ್ತೆ ಅಂದರೆ ರಾಜಪೂತರಲ್ಲಿ. ಓಕೆನಾ? ಅದರಲ್ಲಿ 1 by 1 ನಾವು ನೋಡ್ತಾ ಹೋಗೋಣಂತೆ. ಇವರ ಸಾಧನೆಗಳನ್ನು ಇಲ್ಲಿ ನಿರೂಪಿಸಲಾಗಿದೆ. ಇವರ ಸಾಧನೆಗಳು ಏನೇನು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಇದ್ದೀವಿ, ಗೂರ್ಜರ ಪ್ರತಿಹಾರರು ಅಂತಕ್ಕಂಥದ್ದು. ಗೂರ್ಜರ ಪ್ರತಿಹಾರ ದೊರೆಗಳು ಮಧ್ಯಪ್ರದೇಶದ ಆವಂತಿ ಅಂದರೆ ಉಜ್ಜಯಿನಿ ಅಂತಕ್ಕಂಥದ್ದು. ಮಧ್ಯಪ್ರದೇಶದ ಉಜ್ಜಯಿನಿ ಅಥವಾ ಆವಂತಿಯಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಯಾರು? ಗೂರ್ಜರ ಪ್ರತಿಹಾರ ದೊರೆಗಳು. ಇವರು ಮಧ್ಯಪ್ರದೇಶದ ಆವಂತಿಯಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಆಗ ನಾಗಭಟನು ಈ ವಂಶದ ಪ್ರಸಿದ್ಧ ರಾಜ ಆಗಿದ್ದ. ಹಾಗಾದರೆ ಯಾರ್ರೀ? ಗೂರ್ಜರ ಪ್ರತಿಹಾರ ದೊರೆಗಳು. ಅದ್ರೊಳಗೆ ಪ್ರಸಿದ್ಧ ರಾಜ ಯಾರಿರ್ತಾನೆ ಅಂತಂದ್ರೆ ನಾಗಭಟ. ಇಲ್ಲಿ ಹೈಲೈಟ್ ಮಾಡಿಕೊಟ್ಟಾರ ನೋಡ್ರಿ. ನಾಗಭಟ ಏನಾಗಿರ್ತಾನೆ? ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ರಾಜ ಆಗಿರ್ತಾನೆ. ಎಕ್ಸಾಮ್ ಒಳಗೆ ಬರ್ಬೋದು. 1 by 1 ನೆನ್ಪಿಟ್ಕೊಳ್ರಿ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದಂತಹ ಕೀರ್ತಿ ಈತನಿಗೆ ಸಲ್ಲುತ್ತೆ. ಈತನಿಗೆ ಅಂತಂದರೆ ಯಾರಿಗ್ರಿ? ನಾಗಭಟ. ನಾಗಭಟನಿಗೆ ಭಾರತವನ್ನು ರಕ್ಷಣೆ ಮಾಡಿದಂತಹ ಕೀರ್ತಿ ಸಲ್ಲತ್ತೆ. ಈತನು ಏನು ಮಾಡ್ತಾನೆ? ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನು ಕೂಡ ಸ್ಥಾಪಿಸ್ತಾನೆ. ಹಾಗಾದರೆ ನಾಗಭಟನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥದ್ದು. ಏನೆಲ್ಲ ದಂಡಯಾತ್ರೆ ಮಾಡಿದರೂ ಕೂಡ ಭಾರತವನ್ನು ರಕ್ಷಣೆ ಮಾಡ್ತಾನೆ. ಇವನು ಗೂರ್ಜ ಪ್ರತಿಹಾರರ ಶ್ರೇಷ್ಠ ದೊರೆ ಇರ್ತಾನೆ. ಮಧ್ಯಪ್ರದೇಶದ ಆವಂತಿಯಿಂದ ಆಳ್ವಿಕೆಯನ್ನು ನಡೆಸ್ತಾನೆ. ಅವನು ಕೂಡ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ ಅಂತಕ್ಕಂಥದ್ದು ನಾಗಭಟನ ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ನಂತರ ಬರ್ತಾನೆ ಇದೇ ವಂಶದ ಭೋಜ ಅಂತಕ್ಕಂಥವನು. ಇವನು ಕೂಡ ಏನಾಗಿರ್ತಾನೆ? ಗೂರ್ಜ ಪ್ರತಿಹಾರರ ಓರ್ವ ಶ್ರೇಷ್ಠ ದೊರೆ ಆಗಿರ್ತಾನೆ. ಹಾಗೆಯೇ ಇವನೇನಾಗಿರ್ತಾನೆ? ಸಾಹಿತಿ ಕೂಡ ಆಗಿರ್ತಾನೆ. ಈ ಒಂದು ಕಾಲದೊಳಗೆ ಅಂದರೆ ಗುರ್ಜರ ಕಾಲದೊಳಗೆ ಭಾರತದ ಪ್ರತಿಷ್ಠಿತ ನಗರವಾದಂತಹ ಕನೌಜ್, ಯಾವುದ್ರಿ? ಭಾರತದ ಪ್ರತಿಷ್ಠಿತ ನಗರವಾದಂತಹ ಕನೌಜನ್ನು ಈತ ಏನು ಮಾಡ್ತಾನೆ? ವಶಪಡಿಸ್ಕೊಳ್ತಾನೆ. ಬಂಗಾಲದ ಪಾಲರನ್ನು ಕೂಡ ಇವನು ಸೋಲಿಸ್ತಾನೆ. ಯಾರು? ಭೋಜ. ಮತ್ತು ನಾಗಭಟ ಅಲ್ಲ, ಭೋಜ. ಇವನ ಒಂದು ರಾಜ್ಯವನ್ನು ಸಂದರ್ಶಿಸಿದಂತಹ ಅರಬ್ ಪ್ರವಾಸಿ ಸುಲೇಮಾನ್. ನೋಡ್ರಿ, ಯಾರ್ಯಾರ ಒಂದು ಆಳ್ವಿಕೆಯೊಳಗೆ ಅಥವಾ ಯಾರ್ಯಾರ ಒಂದು ಕಾಲದೊಳಗೆ ಯಾವ್ಯಾವ ಒಬ್ಬ ಪ್ರವಾಸಿ ಬರ್ತಾನೆ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ನೋಡ್ರಿ, ಇವನ ಒಂದು ರಾಜ್ಯವನ್ನು, ಯಾರ ರಾಜ್ಯ? ಭೋಜಿನ ಒಂದು ರಾಜ್ಯವನ್ನು ಸಂದರ್ಶಿಸಿದಂತಹ ಅರಬ್ ಪ್ರವಾಸಿ ಯಾರು ಬರ್ತಾನೆ ಅಂದ್ರೆ ಸುಲೇಮಾನ್ ಬರ್ತಾನ. ಈತನು ಘನವಂತ ದೊರೆಯಾಗಿರ್ತಾನ. ಯಾರು? ಸುಲೇಮಾನ್ ಅಂತಕ್ಕಂಥವನು ಘನವಂತ ದೊರೆಯಾಗಿರ್ತಾನ. ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದಿದ್ದಾನೆ. ನೋಡ್ರಿ, ಅರಬ್ಬರ ಶತ್ರು ಕೂಡ ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಕರೆದಿರ್ತಾನೆ. ಓಕೆನಾ? ಇದಿಷ್ಟು ಗೂರ್ಜರ ಪ್ರತಿಹಾರರ ಬಗ್ಗೆ. ಆದರೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಕೊಳ್ತಾ ಇದ್ದೀವಿ, ಯಾವುದ್ರಿ? ಪಾಲರು ಅಂತ ಬರ್ತಾರೆ. ಎದರಲ್ಲಿದು? ರಜಪೂತರ ಮನೆತನಗಳಲ್ಲಿ ಎರಡನೇದವನು.
ಯಾರು? ಪಾಲರು ಅಂತಕ್ಕಂತಹ ಮನೆತನ. ಈ ಪಾಲರು ಏನು ಮಾಡ್ತಾರೆ, ಸುಮಾರು 4 ಶತಮಾನಗಳ ಕಾಲ ಒಂದು ಆಳ್ವಿಕೆಯನ್ನು ನಡೆಸ್ತಾರೆ. ಎಷ್ಟು? 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಧರ್ಮಪಾಲ ಏನಾಗಿರ್ತಾನೆ, ಈ ಒಂದು ವಂಶದ ಶ್ರೇಷ್ಠನಾದಂತಹ ದೊರೆಯಾಗಿರ್ತಾನೆ. ಇವನ ಕಾಲದಲ್ಲಿ ಪಾಲ ರಾಜ್ಯವು ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿರತ್ತೆ. ನೋಡ್ರಿ, ಪಾಲರು ಸುಮಾರು 4 ಶತಮಾನ ಕಾಲ ಆಳಿದ್ರು ಕೂಡ ಈ ಪಾಲರ ಶ್ರೇಷ್ಠ ದೊರೆ ಯಾರು? ಧರ್ಮಪಾಲ. ಪಾಲ, ಧರ್ಮಪಾಲ, ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆನಾ? ಇವನ ಕಾಲದಲ್ಲಿ ಪಾಲ ರಾಜ್ಯವು ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿತ್ತು. ಸೊ ಗಣ್ಯ ರಾಜ್ಯಗಳಲ್ಲಿ ಅಂತಂದ್ರೆ ಉತ್ತರ ಭಾರತದೊಳಗೆ ಸಾಕಷ್ಟು ಪ್ರಸಿದ್ಧಿ ಪಡೆದಂತಹ ಅಗ್ರಸ್ಥಾನದಲ್ಲಿ ಇರ್ತಕ್ಕಂತಹ ಗಣ್ಯ ರಾಜ್ಯಗಳು ಕೂಡ ಇರ್ತಾಯಿದ್ವು. ಸೊ ಅದರಲ್ಲಿ ಕೂಡ ಒಂದು ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ, ಹೌದಲ್ವಾ? ನೆಕ್ಸ್ಟು, ಆ ಪ್ರಸಿದ್ಧ ನಗರ ಕನೌಜನ್ನು ಗೆದ್ದದ್ದು ಈತನ ಒಂದು ವಿಶೇಷ ಸಾಧನೆ ಆಗಿರುತ್ತೆ. ಯಾರ್ದು? ಧರ್ಮಪಾಲಂದು. ಓಕೆ, ಈತ ಕರ್ನಾಟಕ ಮೂಲದ ವಿಜಯಸೇನೆಂಬ ದೊರೆ ಪಾಲನ ಆಡಳಿತವನ್ನು ಕೊನೆಗಾಣಿಸಿ ಸೇನಾ ವಂಶದ ಆಳ್ವಿಕೆಯನ್ನು ಆರಂಭಿಸಿದ. ನೋಡ್ರಿ, ಈತ ಧರ್ಮಪಾಲನನ್ನು ಸೋಲಿಸ್ಬಿಟ್ಟು ಅವರೊಂದು ಆಡಳಿತವನ್ನು ಕೊನೆಗಾಣಿಸ್ತಾನೆ. ಧರ್ಮಪಾಲ ಸೋತ ಅಂದರೆ ಪಾಲ ಆಡಳಿತ ಕೊನೆಗಾಣುತ್ತೆ. ಅದಾದ ನಂತರ ಏನಾಗುತ್ತೆ, ಸೇನಾ ವಂಶ ಅಂತಕ್ಕಂಥದ್ದು ಆಳ್ವಿಕೆಯನ್ನು ಆರಂಭ ಮಾಡುತ್ತೆ. ಪಾಲರು ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರೆ. ನೋಡ್ರಿ, ಪಾಲರು ಅಂತ ಏನಿದೆ ಅಲ್ವಾ, ಧರ್ಮಪಾಲ, ಇವರು ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರೆ. ಇವರು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೂಡ ನೀಡಿರ್ತಾರೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ. ವಿದ್ಯಾಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿದರು. ಅಂದರೆ ವಿದ್ಯೆಯನ್ನು, ಅಂದರೆ ಶಿಕ್ಷಣವನ್ನು ಕೊಡಲಿಕ್ಕೆ ಅಥವಾ ಪಡೀಲಿಕ್ಕೆ ಆಗಿರಬಹುದು, ಸಾಕಷ್ಟು ಜನರಿಗೆ ಕೊಡಲಿಕ್ಕೆ ಆಗಿರಬಹುದು, ವಿದ್ಯಾವನ್ನು ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಆಸಕ್ತಿಯನ್ನು ಕೂಡ ಇವನು ತೋರಿಸ್ತಾ ಇದ್ದ ಅಂತಕ್ಕಂಥದ್ದು. ಉದ್ದಂಡಪುರ, ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಒಂದು ಕಾಲದಲ್ಲಿ ಸ್ಥಾಪಿತ ಆದವು. ಯಾರ ಕಾಲದಲ್ಲಿ? ಪಾಲರ ಒಂದು ಕಾಲದಲ್ಲಿ ಉದ್ದಂಡಪುರ, ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದೊಳಗೆ ಸ್ಥಾಪನೆ ಆದವು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರ್ತಾರೆ ರಜಪೂತ ಮನೆತನದಲ್ಲಿ. ಮೂರನೇದಾಗಿ ಚೌಹಾಣರು. ಚೌಹಾಣರಲ್ಲಿ 3ನೇ ಪೃಥ್ವಿರಾಜ ಬರ್ತಾನೆ. ಇವನು ಚೌಹಾಣರಲ್ಲೇ ಅತ್ಯಂತ ಪ್ರಸಿದ್ಧನಾದಂತಹ ಅರಸ. ಇವೊಂದು ರಾಜಧಾನಿ ಏನಂತಂದ್ರೆ ದಿಲ್ಲಿ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಶಾರ್ಟಾಗಿ ಕೊಟ್ಟಾರೆ ಇವನ ಬಗ್ಗೆ. ಚೌಹಾಣರಲ್ಲಿ 3ನೇ ಒಂದು ದೊರೆ ಯಾರು ಅಂತಂದ್ರೆ ಪೃಥ್ವಿರಾಜ ಚೌಹಾಣ್ ಅಂತ ಬರ್ತಾನೆ. ಇವನು ಕೂಡ ಪ್ರಸಿದ್ಧ ಅರಸ ಆಗಿರ್ತಾನೆ. ಇವನು ರಾಜಧಾನಿ ದಿಲ್ಲಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ರಿ. ಅವನ ಬಗ್ಗೆ ಇಲ್ಲಿ ಸ್ವಲ್ಪ ಐತೆ ನೋಡ್ರಿ. ಏನು, ಪೃಥ್ವಿರಾಜ ಚೌಹಾಣನು ಕನೌಜದ ರಾಜ. ಓಕೆ, ಕನೌಜದ ರಾಜ ಪೃಥ್ವಿರಾಜ್ ಚೌಹಾಣ್ ಆಗಿರ್ತಾನೆ. ಅವನು ಜಯಚಂದ್ರನ ಮಗಳಾದಂತಹ ಸಂಯುಕ್ತೆಯನ್ನು ವರೆಸಿ ಸ್ವಾರಸ್ಯಕರ ಘಟನೆಯನ್ನು ಅನೇಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಹಾಗಾದರೆ ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾನೆ? ಜಯಚಂದ್ರನ ಮಗಳಾದಂತಹ ಸಂಯುಕ್ತೆಯನ್ನು ಮದುವೆ ಆಗ್ತಾನೆ. ಈ ಒಂದು ಮದುವೆ ಆದಂತಹ ಒಂದು ಸಂಗತಿ, ಘಟನೆ ಅಥವಾ ಇನ್ಸಿಡೆಂಟ್ ಅಂತ ಹೇಳಿದ್ವಿ. ಸೊ ಇದು ಅನೇಕ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಅಲ್ಲಿ ಕೊಡಲಾಗಿದೆ ಅಥವಾ ವಿವರಿಸಲಾಗಿದೆ ಅಂತ ಇಲ್ಲಿ ತಿಳಿದು ಬರುತ್ತೆ. ಸಂಯುಕ್ತೆ ಯಾವ ರೀತಿ ಇರ್ತಾಳೆ? ಜಯಚಂದ್ರನ ಮಗಳು ಸಂಯುಕ್ತೆ ಬಹಳ ಸುಂದರವಾಗಿರ್ತಾಳೆ, ಅಂದರೆ ಬಲು ಚೆಲುವೆ ಆಗಿರ್ತಾಳೆ. ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜರ ನಡುವೆ ವೈರಭಾವವಿತ್ತು. ನೋಡ್ರಿ, ಜಯಚಂದ್ರ ಮತ್ತು ಅವನ ಬಂಧು ಆದಂತಹ ಪೃಥ್ವಿರಾಜನ ನಡುವೆ, ಅಂದರೆ ಸಂಯುಕ್ತೆಯ ಮದುವೆ ಆದ್ಲಲ್ವ ಇವಾಗ ಗಂಡ ಪೃಥ್ವಿರಾಜ ಮತ್ತು ಅವನ ಒಂದು ಸಂಯುಕ್ತೆಯ ತಂದೆ ಜಯಚಂದ್ರ, ಅವರಿಬ್ಬರ ನಡುವೆನೂ ಏನಿರುತ್ತೆ? ವೈರಭಾವ ಇರುತ್ತೆ. ಮಗಳ ಒಂದು ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ. ಆತನನ್ನು ಅವಮಾನ ಮಾಡಬೇಕು ಅಂತಾನೆ ಅವನೊಂದು ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಿನಲ್ಲಿ ಇರಿಸಿದ್ದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಸೊ ಅದಾದ ನಂತರ ಪೃಥ್ವಿರಾಜನಲ್ಲಿ ಇರ್ತಕ್ಕಂತಹ ಅಥವಾ ಅವಳ ಏನಾಗಿರ್ತಾಳೆ, ಅವನಿಗೆ ಮನಸ್ಸು ಹೋಗ್ತಿರ್ತಾಳೆ ಅಲ್ವಾ, ಅವನು ಅನುರಕ್ತಳಾಗಿರ್ತಾಳೆ. ಸೊ ಅಂಥ ಸಂದರ್ಭದಲ್ಲಿ ಸಂಯುಕ್ತೆ ಏನು ಮಾಡ್ತಾಳೆ, ಅಲ್ಲಿ ಸೇರಿದ್ದಂತಹ ರಾಜಪುತ್ರರನ್ನು ಬಿಟ್ಟು, ಅಂದರೆ ಸ್ವಯಂವರ ಅಂತಂದರೆ ಎಲ್ಲ ರಾಜರು ಅಲ್ಲಿ ನೆರೆದಿರ್ತಾರಲ್ವ, ಸೊ ಅಲ್ಲಿ ತಮಗಿಷ್ಟ ಆದವರನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅವಾಗ ಅವಳೇನು ಮಾಡ್ತಾಳೆ, ಅದರಲ್ಲಿ ಪೃಥ್ವಿರಾಜ ಇದ್ದಾನ ಅಂತ ಹುಡುಕ್ತಾಳೆ, ಅದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾಳೆ, ಎಲ್ಲ ರಾಜರನ್ನು ಬಿಟ್ಟು ಪೃಥ್ವಿರಾಜನ ಒಂದು ಪ್ರತಿಮೆ ಏನಿರುತ್ತಲ್ವ,
ಸೊ ಆ ಒಂದು ಪ್ರತಿಮೆಗೆ ಅವಳು ಹೋಗಿ ಹಾರ ಹಾಕ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಅವನು ಏನು ಮಾಡಿರ್ತಾನೆ, ಪೃಥ್ವಿರಾಜ ಅಡಿಗೆ ಕುಳಿತುಕೊಂಡಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಸಂಯುಕ್ತೆಯನ್ನು ಏನು ಮಾಡ್ತಾನೆ, ಒಡನೆಯೇ ಅಶ್ವದ ಮೇಲೆ ಎತ್ಕೊಂಡು ಹೋಗಿ, ಅಂದರೆ ನೋಡ್ತಾ ಇರ್ತಾನಲ್ವ ಅಲ್ಲಿ ಏನೇನೆಲ್ಲ ನಡೀತಾ ಇರತ್ತೆ ಅಂತ ಪಕ್ಕದಲ್ಲಿ ಅಡ್ಕೊಂಡು. ಸೊ ಅಂಥ ಟೈಮಲ್ಲಿ ಅವನು ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಬಂದುಬಿಟ್ಟು ಅವಳನ್ನ ಎತ್ಕೊಂಡು ತನ್ನ ಒಂದು ಕುದುರೆ ಮೇಲೆ ಹಾಕ್ಕೊಂಡು ಹೋಗ್ಬಿಡ್ತಾನೆ. ತನ್ನ ಅರಮನೆಯಲ್ಲಿ ಏನು ಮಾಡ್ತಾನೆ, ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊತಾನೆ. ಎಸ್, ಆಯ್ತಲ್ವಾ, ತನ್ನ ಅರಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊತಾನೆ. ಈ ಒಂದು ಘಟನೆಯಿಂದ ಎರಡೂ ಮನೆತನಗಳ ಒಳಗೆ ಇದ್ದಂತಹ ವೈರತ್ವ ಏನಾಗುತ್ತೆ ರೀ, ಮತ್ತಷ್ಟು ಮೊದಲಿಗಿಂತ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಂಥ ಟೈಮ್ ಒಳಗೆ ಸೊ ಅಲ್ಲಿ ವೈರತ್ವ ಹೆಚ್ಚಾಗುತ್ತಾ, ಆದರೂ ಕೂಡ ಅಲ್ಲೇನಾಗುತ್ತೆ, ಅವನನ್ನು ಮದುವೆ ಆಗಿ ಸೊ ಮುಂದೆ ಒರಿತಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರುತ್ತೆ. ಅಷ್ಟೇ ಪೃಥ್ವಿರಾಜನು ಮೊಹಮ್ಮದ್ ಗೋರಿಯ ಒಂದು ಆಕ್ರಮಣಗಳನ್ನು ವಿರೋಧ ಮಾಡ್ತಾನೆ. ಯಾರು? ಪೃಥ್ವಿರಾಜ ಮೊಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧ ಮಾಡ್ತಾನೆ. ಅನೇಕ ರಜಪೂತ ಅರಸರನ್ನು ಏನು ಮಾಡ್ತಾನೆ, ಒಗ್ಗೂಡಿಸ್ತಾನೆ. ಆದರೆ ಕನೌಜದ ರಾಜನಾದಂತಹ ಜಯಚಂದ್ರ ಅಂದರೆ ಸಂಯುಕ್ತೆಯ ತಂದೆ ಏನು ಮಾಡ್ತಾನೆ, ಇವನೊಂದಿಗೆ ಸೇರೋದಿಲ್ಲ. ಯಾರೊಂದಿಗೆ? ಮೊಹಮ್ಮದ್ ಗೋರಿ ಅಥವಾ ಪೃಥ್ವಿರಾಜನು ಮೊಹಮ್ಮದ್ ಗೋರಿ ಆಕ್ರಮಣಗಳನ್ನು ವಿರೋಧ ಮಾಡಿದ್ರ ಜೊತೆಗೆ ರಾಜಪೂತ ಅರಸರನ್ನು ಒಗ್ಗೂಡಿಸ್ತಾನೆ. ಆದರೆ ಕನೌಜದ ರಾಜನಾದಂತಹ ಜಯಚಂದ್ರನು ಇವನೊಂದಿಗೆ ಅಂದರೆ ಪೃಥ್ವಿರಾಜನೊಂದಿಗೆ ಸೇರಲಿಕ್ಕೆ ಇಷ್ಟಪಡಲ್ಲ. ಪೃಥ್ವಿರಾಜ ಏನು ಮಾಡ್ತಾನೆ, ಮೊಹಮ್ಮದ್ನನ್ನು ಕದನದಲ್ಲಿ ಸೋಲಿಸ್ತಾನೆ. ಆದರೂ ಕೂಡ ಆತನಿಗೆ ಏನು ಮಾಡ್ತಾನೆ, ಕ್ಷಮಾದಾನವನ್ನು ನೀಡ್ತಾನೆ. ಆದರೂ ಪರವಾಗಿಲ್ಲ ಅಂತ ಕ್ಷಮೆಯನ್ನು ಕೋರ್ತಾನೆ. ಸೊ ಮುಂದಿನ ವರ್ಷವೇ ಏನಾಗುತ್ತೆ, ಇವರೊಳಗೆ ನಡೆದಂತಹ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಳ್ತಾನೆ. ಅಂದರೆ ವಿಪತ್ತಿನ ಒಂದು ಸಮಯದಲ್ಲಿ ಪೃಥ್ವಿರಾಜ ತಾನು ಕುದುರೆಯನ್ನು ಏರಿ ತಪ್ಪಿಸಿಕೊಳ್ಳಿಕ್ಕೆ ಯತ್ನವನ್ನು ಮಾಡ್ತಾನೆ. ಓಕೆ, ಯಾರು? ಪೃಥ್ವಿರಾಜ. ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಕಿದ. ನೋಡಿ, ತಪ್ಪಿಸ್ಕೊಳ್ಳಿಕ್ಕೆ ಹೋದರೂ ಕೂಡ ಶತ್ರು ಸೈನಿಕರು ಏನಿರ್ತಾರಲ್ವ ಅವ್ರಿಗೆ ಇವನು ಸಿಕ್ಬಿಡ್ತಾನೆ. ಮೊಹಮ್ಮದ್ ಘೋರಿ ಇವನನ್ನು ಏನು ಮಾಡ್ತಾನೆ, ಕೊಲ್ಲಿಸ್ತಾನೆ. ದೆಹಲಿಯು ಮೊಹಮ್ಮದ್ ಗೋರಿಯ ವಶ ಆಗುತ್ತೆ. ಅವನನ್ನು ಸಾಯಿಸಿದ ನಂತರ ದೆಹಲಿ ಗೋರಿಯ ಒಂದು ವಶ ಆಗುತ್ತೆ. ಇಲ್ಲಿ ದಿಲ್ಲಿ ಸುಲ್ತಾನರ ಒಂದು ಆಳ್ವಿಕೆಗೆ ನಾಂದಿಯಾಗತ್ತೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರುತ್ತೆ. ಸೊ ನೆಕ್ಸ್ಟ್, ಪೃಥ್ವಿರಾಜ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದ. ಇವನು ಪೃಥ್ವಿರಾಜ್ ರಾಸೋ ಅಂತಕ್ಕಂತಹ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಈತನ ಒಂದು ಪರಾಕ್ರಮವನ್ನು ವರ್ಣಿಸಿದ್ದಾನೆ. ನೋಡ್ರಿ, ಈ ಸೆಂಟೆನ್ಸ್ ಒಳಗೆ ಹೆಂಗೆ ಎರಡು ಥರ ಕ್ವಶನ್ ಮಾಡ್ಬೋದು. ಏನೋ ಚಾಂದ್ ಬರ್ದಾಯಿ ಬರೆದಂತಹ ಒಂದು ಮಹಾಕಾವ್ಯದ ಹೆಸರೇನು ಅಂತ ಕೂಡ ಕೇಳ್ಬೋದು. ಅದು ಯಾವುದಾಗುತ್ತೆ ರೀ, ಪೃಥ್ವಿರಾಜ್ ರಾಸೋ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರತ್ತಂದ್ರೆ, ಪೃಥ್ವಿರಾಜ್ ರಾಸೋ ಅದನ್ನು ಬರೆದವರು ಯಾರು ಅಂತ ಕೂಡ ಉಲ್ಟಾ ಕ್ವಶನ್ ಬರ್ಬೋದು. ಸೆಕೆಂಡು. ಥರ್ಡ್ ಒನ್ನು, ಪೃಥ್ವಿರಾಜ್ ರಾಸೋ ಅಂತಕ್ಕಂತಹ ಒಂದು ಹಿಂದಿ ಮಹಾಕಾವ್ಯ, ಓಕೆ, ಅದು ಯಾವ ಒಬ್ಬ ಕವಿಯ ಪರಾಕ್ರಮವನ್ನು ತಿಳಿಸುತ್ತೆ ಅಂತಕ್ಕಂಥದ್ದು. ಹೌದಲ್ವ? ಪೃಥ್ವಿರಾಜನ ಶೌರ್ಯ ಮತ್ತು ಧೀರತನವನ್ನು ಅದು ಸೂಚಿಸುತ್ತೆ. ಅದೇ ರೀತಿ ಪೃಥ್ವಿರಾಜ್ ರಾಸೋ ಅಂತಕ್ಕಂಥವನು ಚಾಂದ್ ಬರ್ದಾಯಿ ಏನು ಬರೆದಿರ್ತಾನಲ್ವ ಪೃಥ್ವಿರಾಜ್ ರಾಸೋನ, ಅದು ಯಾವ ಒಂದು ಭಾಷೆ ಒಳಗೆ ಐತಿ ಅಂತ ಕೂಡ ಬರ್ಬೋದು. ಸೊ ನಿಮ್ಗೆ ಗೊತ್ತಲ್ವ, ಹಿಂದಿ ಭಾಷೆ. ಎಸ್, ಹಾಗಾದರೆ ರಜಪೂತ ಮನೆತನಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಹಿಲರು ಅಂತ ಬರ್ತಾರೆ. ಯಾರು? ಗುಹಿಲರು. ಸೊ ರಜಪೂತರಲ್ಲಿ ಗುಹಿಲರು ಅಥವಾ ಗುಹಿಲೋಟರು ಅಂತ ಕೂಡ ಕರೀತಾರೆ. ಅವ್ರದ್ದು ಒಂದು ವೀರ ಪರಂಪರೆ ಇರುತ್ತೆ. ವೀರ ಪರಂಪರೆಯ ವಂಶದವರು ಅಂತ ಕೂಡ ಅವರು ಕರೆಸ್ಕೊಳ್ತಾರೆ. ಯಾರು? ಗುಹಿಲರು. ಈ ವಂಶದ ದೊರೆ ಯಾರಿರ್ತಾನ್ರಿ? ಕೊಮ್ಮಾನ. ನೋಡ್ರಿ, ಗುಹಿಲರ ದೊರೆ ಕೊಮ್ಮಾನ ಆಗಿರ್ತಾನ. ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ಬಪ್ಪ ರಾವಲ್ ಎಂಬ ಬಿರುದನ್ನು ಧರಿಸಿದನು. ಅಂದ್ರೆ ನೋಡ್ರಿ, ಇವ ಯಾರೋ ಕೊಮ್ಮಾನ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೊತಾನ. ಅದನ್ನು ಏನು ಮಾಡ್ಕೊತಾನೆ, ರಕ್ಷಣೆ ಮಾಡಿದ್ದ ಒಂದು ಸಂತೋಷಕ್ಕೆ, ಖುಷಿಗೆ ಅವನು ಬಪ್ಪ ರಾವಲ್ ಅಂತಕ್ಕಂತಹ ಬಿರುದನ್ನು ಸ್ವತಃ ತಾನೇ ಧರಿಸ್ಕೊಳ್ತಾನೆ. ಈ ಒಂದು ಮನೆತನದ ರಾಣಾ ಕುಂಭನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಟವನ್ನು ಮಾಡಿ ರಾಜ್ಯವನ್ನು ರಕ್ಷಿಸಿದಂತಹ ಪರಾಕ್ರಮಿ ಅಂತ ಅನಿಸ್ಕೊಳ್ತಾನೆ. ಯಾರೀ? ರಾಣಾ ಕುಂಭ. ಓಕೆ, ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸ್ತಾನೆ. ನೋಡ್ರಿ, ರಾಜ್ಯದ ಭದ್ರತೆಗಾಗಿ ಅವನು 32 ಕೋಟೆಗಳನ್ನು ಕಟ್ತಾನೆ. ಅದರಲ್ಲಿ ಚಿತ್ತೋಡಗಢದ ಪ್ರಖ್ಯಾತ ವಿಜಯ ಸ್ತಂಭ ಈತನ ಕೊಡುಗೆ. ಎಸ್, ಇಲ್ಲೈತೆ ನೋಡ್ರಿ ಕೋಟೆ ವಿಜಯ. ಚಿತ್ತೋಡಗಢದ
ವಿಜಯಸ್ತಂಭ. ಇದು ರಾಣಾ ಕುಂಭನ ಒಂದು ಕಟ್ಟಿಸ್ತಕ್ಕಂತಹ 32 ಕೋಟಗಳಲ್ಲಿ ಇದು ಕೂಡ ಒಂದು, ಚಿತ್ತೋಡಗಢದ ವಿಜಯಸ್ತಂಭ. ಓಕೆ, ನೆಕ್ಸ್ಟ್ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ. ಎಸ್, ಈಗ ಕೊಮ್ಮಾನ ಅಂತ ನೋಡ್ಕೊಂಡ್ವಲ್ವ, ಹಾಗೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಅಂತಕ್ಕಂಥವನು, ರಾಣಾ ಸಂಗ್ರಾಮ್ ಸಿಂಹ ಅಂತಕ್ಕಂಥವನು ಗುಹಿಲ ವಂಶದ ಖ್ಯಾತ ದೊರೆಯಾಗಿರ್ತಾನೆ. 100 ಕದನಗಳ ವೀರ ಅಂತ ಕರೀತಾರೆ. ನೋಡ್ರಿ, 100 ಕದನಗಳ ವೀರ ಯಾರು ಅಂತ ನಿಮ್ಗೆ ಕ್ವಶನ್ ಬರಬಹುದು. ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹ ಇಬ್ಬರು ಒಂದೇ ರೀ ಇದು. ಓಕೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಇವನು ಕೊಡ್ಬೋದು, ಇದನ್ನು ಕೊಡ್ಬೋದು. ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಹ ಎಲ್ಲ ಎರಡೂ ಒಂದೇ. 100 ಕದನಗಳ ವೀರ ಅಂತ ಕರೀತಾರೆ. ಈತನ ಒಂದು ದೆಹಲಿಯಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದು. ನೋಡ್ರಿ, ಇವನ ಒಂದು ದೇಹದಲ್ಲಿ ಯುದ್ಧದ 80, 9 ಅಲ್ರಿ ಮತ್ತು 80, ಓಕೆ 80 ಗಾಯದ ಕಲೆಗಳು ಇದ್ವು ಅಂತ. ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿದನು. ನೋಡ್ರಿ, ಅಂದಾಗಲೇ ಅವನ ಮೈ ಮೇಲೆ 80 ಗಾಯಗಳು ಇರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಒಂದು ಸ್ಥಿತಿ ಬರುತ್ತೆ. ಓಕೆ, ಆರ್ಥಿಕ ಸ್ಥಿತಿ. ಗುಪ್ತರ ಕಾಲದಲ್ಲಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನು ಉಂಬಳಿಯಾಗಿ ನೀಡಲಾಗ್ತಾ ಇತ್ತು. ಇದು ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆ ಕೂಡ ಆಗ್ತಾ ಬಂತು. ಈ ಪದ್ಧತಿ ಸಾಮಾನ್ಯ ರೈತರಿಗೆ ಏನಾಗಿತ್ತು ರೀ, ಕಷ್ಟವನ್ನು ನೀಡಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರುತ್ತಾ, ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಕುಶಲಕರ್ಮಿಗಳು ನೆಲೆಸಿದ್ರು. ಸೊ ಅದರಲ್ಲಿ ವೈಶ್ಯರು ವ್ಯಾಪಾರ ಹಣಕಾಸು ಲೇವಾದೇವಿಯನ್ನು ಮಾಡ್ತಾಯಿದ್ರು. ಸೊ ಇದು ಒಂದು ಪಾಯಿಂಟು. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದೇಶಿ ವ್ಯಾಪಾರ ನಡೀತಾ ಇತ್ತು. ಹೆಚ್ಚಾಗಿ ಅರಬ್ ವರ್ತಿಗಳೇ ಅಲ್ಲಿ ಏನಾಗ್ತಾಯಿದ್ರು, ಭಾರತದೊಂದಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು. ಅಲ್ಲಿ ಸಾಂಬಾರ್ ಪದಾರ್ಥ, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳು ಭಾರತದಿಂದ ಏನಾಗ್ತಾಯಿದ್ವು, ರಫ್ತಾಗ್ತಾಯಿದ್ವು. ಅಂದರೆ ಇಲ್ಲಿಂದ ಆ ಕಡೆ ಹೋಗ್ತಾಯಿದ್ವು. ಇಲ್ಲಿಂದ ಆ ಕಡೆ ಹೋಗೋದಕ್ಕೆ ರಫ್ತು ಅಂತ ಹೇಳ್ತೀವಿ, ಐ ಥಿಂಕ್ ಗೊತ್ತಿರಬಹುದು. ಅಲ್ಲಿಂದ ಈ ಕಡೆ ನಮ್ಮ ಕಡೆ ಬರೋದಕ್ಕೆ ಆಮದು ಅಂತ ಹೇಳ್ತೀವಿ. ಸೊ ಕುದುರೆಗಳನ್ನು ಮಧ್ಯ ಏಷ್ಯಾ ಅರೇಬಿಯಾಗಳಿಂದ ಆಮದು ಮಾಡ್ಕೊಳ್ತಾ ಇದ್ರು. ಓಕೆನಾ. ಹತ್ತಿ ಮತ್ತು ರೇಷ್ಮೆ ವಸ್ತುಗಳು, ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಿದರೆ ಕುದುರೆಗಳನ್ನು ಮಧ್ಯ ಏಷ್ಯಾ ಅರೇಬಿಯಾಗಳಿಂದ ಆಮದು ಮಾಡ್ಕೊಳ್ತಾ ಇದ್ರು. ನೆಕ್ಸ್ಟು ರಜಪೂತರು ಕಂದಾಯದ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟೆ, ದೇವಾಲಯ ನಿರ್ಮಾಣಗಳಿಗಾಗಿ ಅವರು ಅದನ್ನು ಖರ್ಚು ಮಾಡ್ತಾಯಿದ್ರು. ಇದರಿಂದ ಜನರಿಗೂ ಕೂಡ ಏನಾಗ್ತಾ ಇತ್ತು, ಉದ್ಯೋಗ ಸಿಗ್ತಾ ಇತ್ತು. ನೆಕ್ಸ್ಟ್ ಬರತ್ರಿ ಈ ಒಂದು ರಜಪೂತರ ಸಾಮಾಜಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಸಾಮಾಜಿಕ ಸ್ಥಿತಿಯೊಳಗೆ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ವು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕೂಡ ನಮ್ಮ ಎಜುಕೇಷನ್ ಎಷ್ಟು ತೊಗೊಂಡಿದ್ದೀವಿ ಅದರ ಆಧಾರದ ಮೇಲೆ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀವಲ್ವಾ. ಸೊ ಅದೇ ರೀತಿ ಅವರು ಕೂಡ ಆ ಒಂದು ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ಅವರು ಅನುಭವದ ಆಧಾರದ ಮೇಲೆ ಆಗಿರಬಹುದು, ಎಜುಕೇಷನ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅವಾಗಿನ ಹಂತದಲ್ಲಿ ಹೇಗಿತ್ತೋ ಏನೋ, ಬಟ್ ವೃತ್ತಿಗೆ ಅನುಗುಣವಾಗಿ ಅಥವಾ ಅವ್ರಿಗೆ ವಂಶ ಪಾರಂಪರವಾಗಿ ಕುಂಬಾರಿಕೆ ಸೊ ಈ ರೀತಿ ಏನಾದರೂ ಇತ್ತು, ಅಥವಾ ಕಟ್ಟಡ ನಿರ್ಮಾಣ ಮಾಡೋದಾಗಿರಬಹುದು, ಕಲೆ, ವಾಸ್ತುಶಿಲ್ಪ, ಮೂರ್ತಿ ಕೆತ್ತೋದ್ರಲ್ಲಿ ಸೊ ಈ ರೀತಿ ಏನಾದರೂ ಅವ್ರಿಗಿತ್ತು ಅಂತಂದರೆ ಸೊ ಅವರೊಂದು ವೃತ್ತಿಗೆ ಆಧಾರವಾಗಿ ಅವ್ರಿಗೆ ಒಂದು ಆಯಾ ವರ್ಗಕ್ಕೆ ತಕ್ಕಂತೆ ಕೆಲಸಗಳನ್ನು ಕೂಡ ಅಲ್ಲಿ ಕೊಡಲಾಗ್ತಾ ಇತ್ತು. ಸೊ ನೆಕ್ಸ್ಟು ಸಮಾಜದಲ್ಲಿ ಕೂಡ ಸ್ತ್ರೀಯರಿಗೆ ಗೌರವದ ಸ್ಥಾನ ಇತ್ತು. ಸ್ತ್ರೀಯರು ಸಾಹಿತ್ಯದಲ್ಲಿ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಕೂಡ ಅವರು ಪರಿಣಿತಿಯನ್ನು ಹೊಂದಿದ್ರು ಅಂತಕ್ಕಂಥದ್ದು. ಸೊ ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ಪವಿತ್ರ ಅಂತ ಅವರು ತಿಳ್ಕೊಂಡಿದ್ರು. ಗಂಗಾ ಸ್ನಾನ, ತುಂಗಾಪಾನ ಅಂತ ಹೇಳ್ತೀವಲ್ವ. ಸೊ ಹಾಗೆ ಅವರು ಕೂಡ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ಪವಿತ್ರ ಅಂತ ಭಾವಿಸಿದರು. ಬ್ರಹ್ಮನ ಆವಾಸವೆನಿಸತಕ್ಕಂತಹ ಪುಷ್ಕರ, ನೋಡ್ರಿ ಬ್ರಹ್ಮನ ಆವಾಸ ಈ ಕೆಳಗಿನಲ್ಲಿ ಯಾವುದು ಅಂತ ಕ್ವಶನ್ ಆಗಬಹುದು. ಬ್ರಹ್ಮನ ಆವಾಸ ಅಂತಂದರೆ ಪುಷ್ಕರ ಅಂತ ಹೇಳ್ತೀವಿ, ಅಥವಾ ಅದನ್ನ ಅಜ್ಮೀರ್ ಸಮೀಪ ಬರುತ್ತೆ ಅದು ಪುಷ್ಕರ. ಸೊ ಹಾಗಾಗಿ ಇದನ್ನು ಗಣ್ಯ ಯಾತ್ರಾ ಸ್ಥಳ ಅಂತ ಅನಿಸುತ್ತೆ. ಬ್ರಹ್ಮನ ಆವಾಸವೆನಿಸಿದ ಗಣ್ಯ ಯಾತ್ರಾ ಸ್ಥಳ ಯಾವುದು? ಆಬ್ವಿಯಸ್ಲಿ ಪುಷ್ಕರ ಅಂತ ಹೇಳ್ತೀವಿ. ಸೊ ಪ್ರತಿ ವರ್ಷ ಈ ಪುಷ್ಕರದೊಳಗೆ ಏನಾಗುತ್ತೆ ರೀ, ಒಂದು ದೊಡ್ಡ ಒಂಟೆ ಜಾತ್ರೆ ಈಗಲೂ ಪ್ರಸಿದ್ಧ. ಇದು ನೆನಪಿಟ್ಕೊಳ್ರಿ. ಲಾಸ್ಟ್ ಟೈಮ್ ಏನೋ ಕ್ವಶನ್ ಬಂದಿದ್ದ, ಏನಂತ ಬಂದೈತಿ, ದೊಡ್ಡ ಒಂಟೆ ಜಾತ್ರೆ
ಯಾವ ಸ್ಥಳದಲ್ಲಿ ನಡೀತೈತಿ ಅಂತ, ಪುಷ್ಕರದೊಳಗೆ. ಓಕೆ, ಪುಷ್ಕರದೊಳಗೆ ಪ್ರತಿ ವರ್ಷ ನಡೀತೈತಿ. ಎಷ್ಟು ವರ್ಷಕ್ಕೊಮ್ಮೆ ಅಂತ ಕೂಡ ಕೇಳ್ಬೋದು. ಸೊ ಪ್ರತಿ ವರ್ಷ ಕೂಡ ನಡೀತೈತಿ. ಇಲ್ಲೈತೆ ನೋಡ್ರಿ, ಇದು ಒಂಟೆ ಜಾತ್ರೆ ಪುಷ್ಕರದಲ್ಲಿ. ಅಂದರೆ ಇವಾಗ ನೋಡ್ರಿ, ದನದ ಜಾತ್ರೆ ಅಂತಂದ್ರೆ ದನಗಳೇ ಹೆಚ್ಚಾಗಿರ್ತಾವೆ. ಸೊ ಒಂಟೆ ಜಾತ್ರೆ ಅಂತಂದ್ರೆ ಇಲ್ಲಿ ಒಂಟೆಗಳು ಹೆಚ್ಚಾಗ್ಯದವು, ಹೌದಲ್ವಾ? ಎಸ್. ಹಾಗಾದರೆ ಪುಷ್ಕರದಲ್ಲಿ ಏನಾಗ್ತಾ ಇತ್ತು, ಒಂಟೆ ಜಾತ್ರೆ ನಡೀತಾ ಇತ್ತು ಪ್ರತಿ ವರ್ಷ. ಎಸ್. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ನೇಹಿತರೆ ಅಹೋಮ ರಾಜವಂಶ ಅಂತ ಬರುತ್ತಾ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ. ಸೊ ಇದು ಕೂಡ ಜಾಸ್ತಿ ಏನಿಲ್ಲ, ಅಹೋಮರದ್ದು 1-2 ಪೇಜ್ ಇದೆ ಅಷ್ಟೇ. ಅದನ್ನು ತೊಗೊಂಡು ಕ್ವಶನ್ ಆನ್ಸರನ್ನು ಚರ್ಚೆ ಮಾಡೋಣ. ಎಸ್, ಇವತ್ತಿಗೆ ರಜಪೂತ್ರ ಮನೆತನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಖಂಡಿತ ಅಹೋಮ ರಾಜಮನೆತನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಎಲ್ಲ ಕ್ಲಾಸ್ಗಳನ್ನು ವಾಚ್ ಮಾಡ್ತಾಯಿರಿ, ಹೆಚ್ಚೆಚ್ಚು ಅಭ್ಯಾಸಗಳನ್ನು ಮಾಡ್ತಾಯಿರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ ಒಳಗೆ ತಿಳಿಸ್ರಿ. ಟೆಲಿಗ್ರಾಮ್ಗೆ ಕೂಡ ಜಾಯ್ನ್ ಆಗ್ರಿ. ಆ್ಯಂಡ್ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.